ಮಿಡಲ್ ಕ್ಲಾಸ್ ಹಾರ್ಟ್ ಗೆದ್ರ ಮೋದಿ ಕಾಣಿಸ್ತಾ ಇದೆ. ದೆಹಲಿ ಎಲೆಕ್ಷನ್ಗೂ 4 ದಿನ ಮೊದಲು ಸೆಂಟ್ರಲ್ ಬಜೆಟ್ ಅನ್ನು ಮಂಡಿಸಿದ್ರು. ಅದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅವರಿಗೆ. ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟರು. ಬಿಜೆಪಿಗೆ ಬಿಗ್ ಬೂಸ್ಟ್ ಸಿಕ್ತದು. ಮೋದಿ ಶಾ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಕೇಜ್ರಿವಾಲ್ ಛಿದ್ರವಾಗಿ ಹೋಯಿತು. ಕೈ ಜಾರಿದ ಮೈತ್ರಿ ಕ್ಯಾಚ್. ಟೀಮ್ ಕಾಂಗ್ರೆಸ್ ಡಕ್ಔಟ್. ಅದು ಹ್ಯಾಟ್ರಿಕ್. ಮಲ್ಟಿ ಗೇಮ್ ಚೇಂಜರ್ ಪಾಲಿಟಿಕ್ಸ್. ಬಿಜೆಪಿಗೆ ದೆಹಲಿಯ ಗದ್ದುಗೆ. ಹೇಗೆ ಕೈ ಹಿಡಿತಿದ್ದು ಅದರ ಎಕ್ಸ್ಪ್ಲೇನೇಷನ್ ಅನ್ನ ಕೂಡ ಕೊಡ್ತೀವಿ ನಿಮಗೆ. ಮಲ್ಟಿ ಗೇಮ್ ಚೇಂಜರ್ ಪಾಲಿಟಿಕ್ಸ್. ಒಂದೇ ಕಡೆಗೆ ಇದರ ಪ್ರಯೋಗ ಆಗಿಲ್ಲ. ಕೇವಲ 12 ಲಕ್ಷವನ್ನ ಆದಾಯ ತೆರಿಗೆಯನ್ನ ಏರಿಕೆ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಅದೇ ಲಾಭ ಆಯ್ತಾ ಅಂತಂದ್ರಲ್ಲ. ಈ ತರ ನೋವಾಗ್ತಾ ಇದೆ, ಏನ್ ಮಾಡೋಣ ಅಂತಂದಾಗ ಇದೊಂದು ಸಿಕ್ತು. ಓಕೆ, ನಮಗೇನೋ ಒಂದಿಷ್ಟು ಅನುಕೂಲ ಮಾಡಿದ್ದಾರೆ, ಪಠಾರ್ ಅಂತ ಈ ಕಡೆಗೆ ಚೇಂಜ್ ಮಾಡ್ಬಿಟ್ಕೊಂಡು ಬಿಜೆಪಿಗೆ ಹಾಕಿದಂಗಿದೆ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, 12 ಲಕ್ಷ ಆದಾಯ ತೆರಿಗೆ ಮಿತಿಯನ್ನ ಏರಿಕೆ ಮಾಡಿದ್ದು ಬಹು ದೊಡ್ಡದಾದಂತ ಬೂಸ್ಟ್ ಅನ್ನ ಬಿಜೆಪಿಗೆ ಕೊಟ್ಟಿದೆ. ಇನ್ನುಳಿದಂಥವುಗಳು ಸೇರ್ಕೊಂಡೇ ಇದೇ ಅತಿ ಹೆಚ್ಚಾಗಿ ಮಧ್ಯಮ ವರ್ಗದವರಿಗೆ ದೊಡ್ಡ ಶಕ್ತಿಯನ್ನ, ಒಂದು ದೊಡ್ಡ ಉತ್ಸಾಹವನ್ನ ತುಂಬೋಕೆ ಕಾರಣ ಆಗಿದೆ. ಈ ವೋಟ್ಗಳು ಪಡ್ಕೊಳ್ಳೋಕೆ ಕಾರಣ ಆಯ್ತಾ ಅಂತ ಬಿಜೆಪಿಗೆ? ಅರುಣ್, ಇದನ್ನ ಪ್ರಜಾಪ್ರಭುತ್ವದ ಬ್ಯೂಟಿ ಅನ್ಬೇಕೋ ಅಥವಾ ಯಾರು ಏನೇ ತಪ್ಪು ಮಾಡಿದ್ರು ಕೂಡ, ಎಷ್ಟೇ ಮೆರೆದ್ರೂ ಕೂಡ ನಮಗೆ ಬುದ್ಧಿ ಕಲಿಸುವ ತಾಕತ್ತಿದೆ ಅಂತ ಜನರು ತೋರಿಸಿರುವಂಥ ಉತ್ತರ ಅನ್ಬೇಕು. ಈ ರೀತಿಯ ವಿಶ್ಲೇಷಣೆಗಳು ಆಗ್ತಾ ಇದೆ. ಯಾಕೆಂದರೆ AAP ಉದಯ ಆಗಿದ್ದಿದೆ ಮಧ್ಯಮ ವರ್ಗದಿಂದ. ಮಧ್ಯಮ ವರ್ಗದವರು ಮೇಲೆತ್ತಿದ ಪಕ್ಷ ಯಾವುದಾದ್ರೂ ಇದ್ದರೆ ಅದು AAP. ಕಾಂಗ್ರೆಸ್ನ ಭ್ರಷ್ಟಾಚಾರ ಪ್ರಕರಣಗಳನ್ನು ಕೂಡ ಅದರ ವಿರುದ್ಧ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅದರ ಆಂದೋಲನ ಒಂದು ಮೇಲಕ್ಕೆತ್ಕೊಂಡು ಬಂದಂಥ ಪಕ್ಷ AAP. ಈಗ ಅದೇ ಪಕ್ಷ ಅದೇ ಮಧ್ಯಮ ವರ್ಗದವರಿಂದ ಒಂದು ರೀತಿಯಲ್ಲಿ ಆ ಒಂದು ಸ್ಮ್ಯಾಶ್ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಏಕೆಂದರೆ ಕೇವಲ ಆದಾಯ ತೆರಿಗೆ ವಿನಾಯಿತಿ ಅಷ್ಟೇ ಒಂದು ಮೋದಿ ಅಥವಾ BJPಗೆ ಬೂಸ್ಟ್ ಕೊಟ್ಟಿದ್ದಲ್ಲ. ಯಾಕೆಂದರೆ ಯಾವಾಗ ದೆಹಲಿಯ ಮಹಾನಗರ ಪಾಲಿಕೆ ಚುನಾವಣೆಯನ್ನು BJP ಸೋಲ್ತೋ, ಆ ಸೋಲೆ BJPಯ ಇವತ್ತಿನ ಗೆಲುವಿಗೆ ಟಾನಿಕ್ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಡೆಲ್ಲಿಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಸಿವಿಕ್ ಸಮಸ್ಯೆಗಳು ಕೂಡ ಒಂದು ರೀತಿಯಲ್ಲಿ ಇದನ್ನು ಪರಿಣಾಮ ಬೀರಿವೆ. ಇದನ್ನು BJP ಎಲ್ಲೋ ಒಂದು ಕಡೆ ಎನ್ಕ್ಯಾಶ್ ಮಾಡ್ಕೊಳ್ಳೋ ರೀತಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಈ ಹಿಂದೆ ರಾಜ ಮಹಾರಾಜರು ಒಂದು ರೀತಿಯಲ್ಲಿ ವಿರೋಧಿಗಳನ್ನು ಮಣಿಸಬೇಕಾದ್ರೆ ಒಂದು ರೀತಿಯಲ್ಲಿ ಚತುರೋಪಾಯಗಳನ್ನು ಏನು ಮಾಡ್ತಾಯಿದ್ರು, ಸಾಮ ಭೇದ ದಂಡ ಈ ರೀತಿ, ಇದನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಜೊತೆಯಾಗಿ ಮಾಡಿರ್ತಕ್ಕಂಥ ಫಲಿತಾಂಶ ಅಂತಲೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕೆಂದರೆ AAP ಏರುಗತಿಯಲ್ಲೇ ಇತ್ತು. 2011ರಿಂದಲೂ ಕೂಡ AAPಯ ಒಂದು ರೀತಿಯಲ್ಲಿ ಇದನ್ನು ನೋಡಿದಂಥ ಸಂದರ್ಭದಲ್ಲಿ, ಗ್ರಾಫ್ ನೋಡಿದಂಥ ಸಂದರ್ಭದಲ್ಲಿ ಏರಿಕೆಯೇ ಕಂಡು ಬಂದಿತ್ತು. ಆದರೆ ದಿಢೀರನೆ ಈ ಕುಸಿತಕ್ಕೆ ಕಾರಣ ಸಿವಿಕ್ ಸಮಸ್ಯೆಗಳ ಜೊತೆಗೆ AAP ತಾನು ಏನು ಹೇಳಿತ್ತು, ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಉದಯವಾದಂಥ ಪಕ್ಷ, ಅದರಲ್ಲೇ ಒಂದು ರೀತಿಯಲ್ಲಿ ಸಿಲುಕಿ ಆ ಒಂದು ಜನರ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ಸೋಲಿಗೆ ಅಪ್ಪ ಅಮ್ಮ ಯಾರೂ ಇರೋದಿಲ್ಲ, ಗೆಲುವಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಇದನ್ನು ಕೂಡ ಕೊಡ್ಬೋದು. ಹಾಗಾಗಿ AAPಯ ಅವಲೋಕನ ಲೋಕಲ್ನಿಂದನೇ ಕೂಡ ಶುರುವಾದಂತೆ ಕಾಣ್ತಾ ಇದೆ. ಯಾಕೆಂದರೆ ಡೆಲ್ಲಿ ಜನ ಯಾವಾಗಲೂ ಕೂಡ ರಾಷ್ಟ್ರಕ್ಕೆ BJP, ಲೋಕಲ್ಗೆ AAP ಅನ್ನೋ ಒಂದು ನಿರ್ಧಾರವನ್ನು ಮಾಡಿದರು. ಆದರೆ ಈಗ ಆ ಫಲಿತಾಂಶ ಬದಲಾದಂತೆ ಎಲ್ಲೋ ಒಂದು ಕಡೆ AAP ಕೂಡ ಅದನ್ನು ಆತ್ಮಾವಲೋಕನಕ್ಕೆ ಇಳಿದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ BJPಗೆ ಇದು ದೊಡ್ಡ ಮಟ್ಟದ ಬೂಸ್ಟ್ ಅಂತಲೇ ಸ್ಪಷ್ಟವಾಗಿ ಹೇಳ್ಬೋದು. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.